ಯಕ್ಷಗಾನ ಉಳಿಸುವ ನಿಟ್ಟಿನಲ್ಲಿ ಪಟ್ಲ ಫೌಂಡೇಶನ್ ಅಪಾರವಾದ ಕೊಡುಗೆಯನ್ನ ನೀಡುತ್ತಾ ಬಂದಿದೆ. ಹೀಗಿರುವಾಗ ಫೌಂಡೇಶನ್ ವತಿಯಿಂದ ನಡೆಸಿದ ಯಕ್ಷಧ್ರುವ ವಿದ್ಯಾರ್ಥಿ ಸಮ್ಮಿಲನ 2024-25 ಕಾರ್ಯಕ್ರಮ ಗಂಜಿ ಮಠದಲ್ಲಿರುವ ಒಡ್ಡೂರು ಫಾರ್ಮ್ಸ್ನಲ್ಲಿ ಯಶಸ್ವಿಯಾಗಿ ನಡೆದಿದೆ. ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಟ್ರಸ್ಟ್ ರಿಜಿಸ್ಟರ್ಡ್ ಮಂಗಳೂರು ಹಾಗೂ ಪ್ರಾದೇಶಿಕ ಘಟಕಗಳ ಸಹಯೋಗದೊಂದಿಗೆ ಬಂಟ್ವಾಳ ಮತ್ತು ಮಂಗಳೂರು ನಗರ ಉತ್ತರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ರಾಜೇಶ್ ನಾಯ್ಕ್ ಮತ್ತು ಡಾ ಭರತ್ ಶೆಟ್ಟಿ ವೈಬರ ನೇತೃತ್ವದಲ್ಲಿ ಯಕ್ಷಧ್ರುವ ಯಕ್ಷ ಶಿಕ್ಷಣ ವಿದ್ಯಾರ್ಥಿಗಳಿಂದ ಯಕ್ಷಗಾನ ಬಯಲಾಟ ಪ್ರದರ್ಶನಗೊಂಡಿದೆ. ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಯಕ್ಷಧ್ರುವ ಪಟ್ಲ ಘಟಕ ಬಂಟ್ವಾಳ ಇದರ ಅಧ್ಯಕ್ಷರಾದ ಚಂದ್ರಹಾಸ ಶೆಟ್ಟಿ ರಂಗೋಲಿ ವಹಿಸಿದ್ರು. ಕೀರ್ತಿಶೇಷ ಮಿಜಾರುಗುತ್ತು ಆನಂದ ಆಳ್ವ ವೇದಿಕೆಯಲ್ಲಿ ಹಾಗೂ ಕೀರ್ತಿಶೇಷ ಡಾ ವೈ ಚಂದ್ರಶೇಖರ್ ಶೆಟ್ಟಿ ವೇದಿಕೆಯಲ್ಲಿ ರಂಗ ಪ್ರವೇಶ ನಡೆದಿದೆ. ಇನ್ನು ಅಭಿಮತ ಟಿವಿ ಜೊತೆ ಮಾತನಾಡಿದ ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಟ್ರಸ್ಟ್ ರಿಜಿಸ್ಟರ್ಡ್ ಮಂಗಳೂರು ಇದರ ಸ್ಥಾಪಕ ಅಧ್ಯಕ್ಷರಾದ ಪಟ್ಲ ಸತೀಶ್ ಶೆಟ್ಟಿ ಅವರು ಬಂಟ್ವಾಳ ವಿಧಾನಸಭಾ ಕ್ಷೇತ್ರ ಹಾಗೂ ಸುರತ್ಕಲ್ ವಿಧಾನಸಭಾ ಕ್ಷೇತ್ರಕ್ಕೆ ಒಳಪಟ್ಟ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಯಕ್ಷಧ್ರುವ ಯಕ್ಷ ಶಿಕ್ಷಣದ ವತಿಯಿಂದ ಉಚಿತವಾಗಿ ಯಕ್ಷಗಾನ ತರಬೇತಿ ನೀಡುತ್ತಾ ಬಂದಿದ್ದು, ಈ ಪೈಕಿ 1000 ವಿದ್ಯಾರ್ಥಿಗಳು ರಂಗ ಪ್ರವೇಶ ಮಾಡಿದ್ದಾರೆ. ಕರ್ನಾಟಕದಾದ್ಯಂತ ಸುಮಾರು 6 ಜಿಲ್ಲೆಗಳಲ್ಲಿ 9,000 ವಿದ್ಯಾರ್ಥಿಗಳು ಈ ವರ್ಷ ಯಕ್ಷ ಶಿಕ್ಷಣ ಕಲಿತಾ ಇದ್ದು, ಇದು ಬಹಳ ಆನಂದದಾಯಕ ಸಂಗತಿಯಾಗಿದೆ. ಯಕ್ಷಧ್ರುವ ಪಟ್ಲ ಫೌಂಡೇಶನ್ನ 9 ಘಟಕಗಳ 20 ಸರ್ಕಾರಿ ಶಾಲೆಯಿಂದ ಒಟ್ಟು 934 ವಿದ್ಯಾರ್ಥಿಗಳು ರಂಗ ಪ್ರವೇಶ ಮಾಡಿದ್ದಾರೆ. ಇತಿಹಾಸದಲ್ಲೇ ಮೊದಲ ಬಾರಿಗೆ 11,200 ಚದರ ಅಡಿ ವಿಸ್ತೀರ್ಣದಲ್ಲಿ ಚೌಕಿ ಮಾಡಲಾಗಿದ್ದು, 4 ತಂಡದ ವೇಷಭೂಷಣ 100ಕ್ಕೂ ಮಿಕ್ಕಿದ ನೇಪಥ್ಯ ಕಲಾವಿದರನ್ನ ಒಳಗೊಂಡ ಕಾರ್ಯಕ್ರಮ ನಡೆದಿದೆ ಎಂದರು. ನಮ್ಮ ಬಂಟ್ವಾಳ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂತಹ ರಾಜೇಶ್ ನಾಯ್ಕರ ಇವರ ಈ ಒಡ್ಡೂರು ಫಾರ್ಮ್ಸ್ನಲ್ಲಿ ನಮ್ಮ ಈ ಬಂಟ್ವಾಳ ವಿಧಾನಸಭಾ ಕ್ಷೇತ್ರ ಮತ್ತು ಸುರತ್ಕಲ್ ವಿಧಾನಸಭಾ ಕ್ಷೇತ್ರಕ್ಕೆ ಒಳಪಟ್ಟಂತಹ ಸರ್ಕಾರಿ ಶಾಲೆಯ ಮಕ್ಕಳಿಗೆ ನಾವು ಯಕ್ಷಧ್ರುವ ಯಕ್ಷ ಶಿಕ್ಷಣದ ಮೂಲಕ ಉಚಿತವಾಗಿ ಯಕ್ಷಗಾನದ ತರಬೇತಿಯನ್ನು ಶಿಕ್ಷಣ ಇಲಾಖೆಯ ಆದೇಶದೊಂದಿಗೆ ನಾವು ನೀಡ್ತಾ ಬಂದಿದ್ದೀವಿ. ಅದರ ರಂಗ ಪ್ರವೇಶ ಸುಮಾರು 1,000 ವಿದ್ಯಾರ್ಥಿಗಳು ಇವತ್ತು ಇಲ್ಲಿ ರಂಗ ಪ್ರವೇಶ 2 ವೇದಿಕೆಯಲ್ಲಿ, ಒಂದು ಡಾಕ್ಟರ್ ವೈ ಚಂದ್ರಶೇಖರ್ ಶೆಟ್ಟಿ ವೇದಿಕೆ, ಆನಂತರ ಮತ್ತೊಂದು ವೇದಿಕೆ ತಾವುಗಳು ಗಮನಿಸಬಹುದು, ಕೀರ್ತಿಶೇಷ ಮಿಜಾರುಗುತ್ತು ಆನಂದ ಆಳ್ವರ ವೇದಿಕೆ, ಡಾಕ್ಟರ್ ಎಂ ಮೋಹನಳ್ವರ ತೀರ್ಥರೂಪರು, ಈ 2 ವೇದಿಕೆಯಲ್ಲಿ ಸುಮಾರು 1,000 ವಿದ್ಯಾರ್ಥಿಗಳು ಯಕ್ಷ ಶಿಕ್ಷಣದ ರಂಗ ಪ್ರವೇಶ ಇವತ್ತು ಮಾಡಿದ್ದಾರೆ. ಬಹಳ ವಿಶೇಷ, ನಮಗೆ ಬಹಳ ಸಂತೋಷ. ಕರ್ನಾಟಕದಾದ್ಯಂತ ಸುಮಾರು 6 ಜಿಲ್ಲೆಗಳಲ್ಲಿ ಸುಮಾರು 9,000 ವಿದ್ಯಾರ್ಥಿಗಳು ಈ ವರ್ಷ ಕಲಿತಾ ಇದ್ದಾರೆ ಯಕ್ಷ ಶಿಕ್ಷಣವನ್ನು. ಇದು ಬಹಳ ಒಂದು ವಿಶೇಷ. ನಮ್ಮ ಫೌಂಡೇಶನ್ನ ಎಲ್ಲ ಮಹಾದಾನಿಗಳು, ಟ್ರಸ್ಟಿಗಳು, ಎಲ್ಲ ಬಂಧುಗಳು, ಮಹಾಪೋಷಕರು ಎಲ್ಲ ಸಹಕಾರದಿಂದ, ಅವರ ಆಶೀರ್ವಾದದಿಂದ ಇದೆಲ್ಲ ನಡೀತಾ ಇದೆ. ಬೇರೆ ಬೇರೆ ಕಾರ್ಯಕ್ರಮಗಳು ನಡೀತಾ ಇದೆ. ಶಾಸಕರಾದ ರಾಜೇಶ್ ನಾಯ್ಕ್ ಉಳಿಪಾಡಿಗುತ್ತು ಮಾತನಾಡಿ, ಯಕ್ಷಧ್ರುವ ವಿದ್ಯಾರ್ಥಿ ಸಮ್ಮಿಲನ ಅತೀವ ಸಂತಸದ ಕಾರ್ಯಕ್ರಮವಾಗಿದ್ದು, ಯಕ್ಷಧ್ರುವ ಪಟ್ಲ ಫೌಂಡೇಶನ್ನಿಂದ ಇಂತಹ ಹಲವು ಕಾರ್ಯಕ್ರಮಗಳು ಮೂಡಿ ಬರಲಿ ಎಂದು ಆಶಿಸಿದರು. ಯಕ್ಷಧ್ರುವ ಫೌಂಡೇಶನ್ ಟ್ರಸ್ಟ್ ಮಂಗಳೂರು ಇದರ ಪ್ರಾದೇಶಿಕ ಘಟಕಗಳ ಸಹಯೋಗದೊಂದಿಗೆ ಇವತ್ತು ನಮ್ಮ ಈ ಒಡ್ಡೂರು ಫಾರ್ಮ್ಸಲ್ಲಿ ಸುಮಾರು 20 ಶಾಲೆಯ ಮಕ್ಕಳು ಇವತ್ತು ರಂಗಪ್ರವೇಶ ಅಂದರೆ ತಾವು ಅದರ ಬಗ್ಗೆ ಟ್ರೈನಿಂಗನ್ನು ತಗೊಂಡು ಬಿಟ್ಟು ಇವತ್ತು ಸ್ಟೇಜಲ್ಲಿ ತನ್ನ ಪರ್ಫಾರ್ಮೆನ್ಸ್ ಕೊಡುವಂಥ ಕೆಲಸವನ್ನು ಒಂದು ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಬಹಳಷ್ಟು ಒಳ್ಳೆಯ ಕೆಲಸ, ಅವರಿಗೂ ಭಾಳ ಸಂತೋಷಕರ ಕೆಲಸ. ದೊಡ್ಡ ಒಂದು ಕಲ್ತಂಥ ವಿದ್ಯೆಯನ್ನು ಸ್ಟೇಜಲ್ಲಿ ಪರ್ಫಾರ್ಮ್ ಮಾಡುವಂಥ ದೊಡ್ಡ ಒಂದು ಸಾಧನೆಯನ್ನು ಇವತ್ತು ಸುಮಾರು 1000ಕ್ಕಿಂತ ಹೆಚ್ಚು ಮಕ್ಕಳು ಸೇರಿ ಇವತ್ತು ಮಾಡೋದು ಒಂದು ದೊಡ್ಡ ಒಂದು ಸಂತೋಷದ ವಿಷಯ ಅಂತ ಹೇಳಲಿಕ್ಕೆ, ಇನ್ನಷ್ಟು ಕೆಲಸ ಯಕ್ಷಧ್ರುವ ಫೌಂಡೇಶನ್ನಿಂದ ಬರಲಿ ಅಂತ ನಾನು ಆಶಿಸ್ತಾ ಇದ್ದೇನೆ. ಇದೇ ವೇಳೆ ಹಿರಿಯ ಕಲಾವಿದರಾದ ಅಶೋಕ್ ಶೆಟ್ಟಿ ಸರಪಾಡಿ ಮಾತನಾಡಿ, ಯಕ್ಷಗಾನ ಅಳಿದು ಹೋಗುತ್ತದೆ, ನಶಿಸುತ್ತದೆ ಎಂಬ ಅಪವಾದ ಒಂದು ಭಾಗದಲ್ಲಿತ್ತು. ಆದರೆ ಪಟ್ಲ ಸತೀಶ್ ಶೆಟ್ಟಿ ಅವರು ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಮಾಡುವ ಮೂಲಕ ಈಗ ಯಕ್ಷಗಾನ ಜಗದಗಲದ ಉದ್ದಕ್ಕೂ ಪಸರಿಸಿದೆ ಎನ್ನುತ್ತಾ ಕಾರ್ಯಕ್ರಮದ ಬಗ್ಗೆ ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ. ಒಟ್ಟಿನಲ್ಲಿ ಸರ್ವರ ಸಹಕಾರದಿಂದಾಗಿ ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಇದರ ಆಶಯದ ಕಾರ್ಯಕ್ರಮವಾದ ಯಕ್ಷಧ್ರುವ ವಿದ್ಯಾರ್ಥಿ ಸಮ್ಮಿಲನ 2024-25 ಯಶಸ್ವಿಯಾಗಿ ಅಚ್ಚುಕಟ್ಟಾಗಿ ಸಂಪನ್ನಗೊಂಡಿದೆ.